ಜೂನ್ 7, 8, 9ರಂದು ಕರೆ ಮಾಡಿದ್ರೆ ಸಂಶಯ ಬರ್ತಾ ಇತ್ತು. ಆದರೆ ಅವರಿಗೆಲ್ಲ ಕಾಂಟ್ಯಾಕ್ಟ್ ಇರುತ್ತೆ, ಅವರು ಸಿನಿಮಾ ನಟರು, ಸಾಕಷ್ಟು ಗೆಳೆಯರು ಕೂಡ ಇರುತ್ತೆ. ಈ ಸಂದರ್ಭದಲ್ಲಿ ಕಾಲ್ ಮಾಡಿರ್ತಾರೆ. ಬಹಳ ಪ್ರಮುಖವಾಗಿ ಚಿಕ್ಕಣ್ಣ, ನವೀನ್, ಚೇತನ್ ಎಂಬವರ ಹೇಳಿಕೆಯನ್ನು ಈಗಾಗಲೇ ಪಡೆಯಲಾಗಿದೆ. 164 ಹೇಳಿಕೆ, ಅವರ ಹೇಳಿಕೆ ಸಾಕ್ಷಿಗಳನ್ನು ಈಗಾಗಲೇ ಪಡೆದಿದ್ದಾರೆ ಅಂತ CV ನಾಗೇಶ್ ವಾದ ಮಾಡ್ತಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನನ್ನ ಕಲೀಗ್ ರಂಜಿತ್ ಶಿರ್ಯಾರ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಂಜಿತ್, ಸಾಕಷ್ಟು ಪ್ರಬಲ ವಾದವನ್ನ ಮಂಡಿಸ್ತಾ ಇದ್ದಾರೆ CV ನಾಗೇಶ್. ಕೆಲವೊಂದ್ ಕಡೆ ದರ್ಶನ್ ಅವರಿಗೆ ಚಿಗುರೊಡೆಯ ಕನಸು ಕಾಣ್ತಾ ಇದೆ, ಜಾಮೀನು ಸಿಗಬಹುದಾ ಎನ್ನುವಂತ ನಿರೀಕ್ಷೆ. ಸದ್ಯ ಏನ್ ಅಪ್ಡೇಟ್ಸ್ ಕೊಡ್ತೀರಾ? ಇನ್ನು ಮತ್ತೆ ಸಂಪರ್ಕ ಮಾಡುವಂತ ಪ್ರಯತ್ನ ಮಾಡ್ತೀನಿ. ಅದಕ್ಕೂ ಮುಂಚೆ ಈಗಾಗಲೇ CV ನಾಗೇಶ್ ಅವರ ವಾದ ಏನಾಗಿದೆ ಅನ್ನುವಂಥದ್ದು ಕ್ಷಣದ ಅಪ್ಡೇಟ್ಸ್ ಅನ್ನ ನಾನ್ ಸ್ಟಾಪ್ ಲೈವ್ ಮುಖಾಂತರ ನಿಮ್ಮ ರಿಪಬ್ಲಿಕ್ ಕನ್ನಡ ಕೊಡ್ತಾ ಇದೆ. ಒಂದ್ ಕಡೆಯಲ್ಲಿ ದರ್ಶನ್ ಅವರಿಗೂ ಕೂಡ ಒಂದಿಷ್ಟು ಈ ಜಾಮೀನು ಸಿಗಬಹುದು ಎನ್ನುವಂತ ನಿರೀಕ್ಷೆ ಕೂಡ ಇದೆ. ಇನ್ನೊಂದು ಕಡೆಯಲ್ಲಿ CV ನಾಗೇಶ್ ಅವರು ಅಷ್ಟೇ ಕೋರ್ಟಲ್ಲಿ ಪ್ರಬಲವಾದಂತ ವಾದವನ್ನ ಮಂಡಿಸ್ತಾ ಇದ್ದಾರೆ. ಚಾರ್ಜ್ ಶೀಟ್ ನಲ್ಲಿ ಏನೆಲ್ಲ ಉಲ್ಲೇಖ ಮಾಡಿದ್ರು, ಇನ್ವೆಸ್ಟಿಗೇಷನ್ ಆಫೀಸ್ನವರು ಏನ್ ತಪ್ಪು ಮಾಡಿದ್ರು, ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತೆ ದರ್ಶನ್ನ ಈ ಕೇಸಲ್ಲಿ ಹೇಳ್ತಂದ್ರು, ದರ್ಶನ್ ಇದ್ರಲ್ಲಿ ಇಲ್ಲ, ಎಲ್ಲ ಸುಳ್ಳು. ಇವರ ಫ್ರೆಂಡ್ಸ್ ಸರ್ಕಲ್ ಕೂಡ ತುಂಬಾ ಇದೆ ದರ್ಶನ್ಗೆ, ಅವ್ರ ಜೊತೆ ಮಾತಾಡಿರ್ತಾರೆ ಫೋನಲ್ಲಿ. 400 ಕಾಲ್ ಡೀಟೇಲ್ ಕೊಟ್ಟರೆ ಇದೇನು ಸಾಕ್ಷಿ ಆಗುತ್ತಾ ಅಂತ ಕೇಳ್ತಿದ್ದಾರೆ. ಇನ್ನೊಂದು ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ. ಜೂನ್ 16 ರಿಮಾಂಡ್ ಅರ್ಜಿಯಲ್ಲಿ ಸಾಕ್ಷಿಗಳ ಬಗ್ಗೆ ಉಲ್ಲೇಖ, ಮಿಡ್ ನೈಟ್ ಸಾಕ್ಷಿ ಹೇಳಿಕೆ ದಾಖಲಿಸುವ ಅಭ್ಯಾಸ ಇರಬಹುದು ಇವರಿಗೆ. ಅದನ್ನಾದ್ರೂ ಜೂನ್ 16ರಂದು ತಿಳಿಸ್ಬೇಕಿತ್ತು, ತಿಳಿಸಿಲ್ಲ. ಆದ್ರೆ ಜೂನ್ 16 ರಿಮಾಂಡ್ ಅರ್ಜಿಯಲ್ಲಿಯೂ ಕೂಡ ಈ ಸಾಕ್ಷಿಗಳ ಬಗ್ಗೆ ಎಲ್ಲೂ ಕೂಡ ಹೇಳಲಿಲ್ಲ. ಮಿಡ್ ನೈಟ್ ಸಾಕ್ಷಿ ಹೇಳಿಕೆ ದಾಖಲಿಸುವ ಅಭ್ಯಾಸ ಇರಬಹುದು ಪೊಲೀಸ್ನವರಿಗೆ, ಅದನ್ನಾದ್ರೂ ಜೂನ್ 16ರಂದು ತಿಳಿಸ್ಬೇಕಿತ್ತಲ್ಲ. ಆದ್ರೆ ಅದನ್ನು ಕೂಡ ತಿಳಿಸಿಲ್ಲ. ಕೋರ್ಟ್ನಲ್ಲಿ ದರ್ಶನ್ ಪರ CV ನಾಗೇಶ್ ಅವರು ಪ್ರಬಲ ವಾದ ಇದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನನ್ನ ಕಲೀಗ್ ರಂಜಿತ್ ಶಿರ್ಯಾರ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಂಜಿತ್, ಒಂದ್ ಕಡೆ ಈಗ ದರ್ಶನ್ ಅವರಿಗೆ ಒಂದು ನಿರೀಕ್ಷೆ ಇರುವಂತದ್ದು ಜಾಮೀನು ಸಿಗುತ್ತೆ ಅಂತ, ಕೋರ್ಟ್ ಒಳಗಡೆ ನೋಡಿದ್ರೆ ಪ್ರಬಲವಾದಂತ ವಾದವನ್ನ ಮಂಡಿಸ್ತಾ ಇದ್ದಾರೆ. ಸದ್ಯ ಏನ್ ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ ರಂಜಿತ್? ಖಂಡಿತವಾಗ್ಲೂ ಕೂಡ ನಿಕೇಶ್ ಕೊಟ್ಟಾರೆ. ನೋಡಿ, CV ನಾಗೇಶ್ ಅವರ ಪ್ರತಿಯೊಂದು ವಾದದಲ್ಲೂ ಕೂಡ ಕೆಲವು ಅಂಶಗಳನ್ನ ಇಲ್ಲಿ ಪ್ರಮುಖವಾಗಿ ಪ್ರಸ್ತಾಪ ಮಾಡ್ತಾ ಅವ್ರು ಹೇಳ್ತಾ ಇದ್ದಾರೆ. ನೋಡಿ, CCTV ಫುಟೇಜ್ ಆಗಿರ್ಬೋದು ಅಥವಾ 164 ಸ್ಟೇಟ್ಮೆಂಟ್ ಆಗಿರ್ಬೋದು, ಇದೆಲ್ಲ ಗಮನಿಸಿದಾಗ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಿದ್ದಕ್ಕೂ ಮತ್ತೆ ಇಲ್ಲಿ 164 ಸ್ಟೇಟ್ಮೆಂಟ್ಗೂ ಅಜಗಜಾಂತರ ವ್ಯತ್ಯಾಸ ಇದೆ. ಇದರಲ್ಲಿ ಎಲ್ಲವೂ ಕೂಡ ಅನುಮಾನದ ರೀತಿಯಲ್ಲಿ ಕಾಣಿಸ್ತಾ ಇದೆ. ಈ ಒಂದು ಈ ಸಾಕ್ಷಿಗಳನ್ನ ಪೊಲೀಸರು ಕಲೆ ಹಾಕಿರುವಂತ ಒಂದೊಂದು ಸೂಕ್ಷ್ಮತೆಗಳನ್ನ ಗಮನಿಸ್ತಾ ಇದ್ರೆ, ಇವರು ಮೊದಲೇ ಪ್ಲಾಂಟ್ ಮಾಡಿ ಸಾಕ್ಷಿಗಳನ್ನ ಇವರು ಆನಂತರ ತನಿಖೆ ಮಾಡಿದ್ರು, ಪ್ಲಾಂಟ್ ಮಾಡಿದ್ರು, ಆನಂತರ ತನಿಖೆ ಮಾಡಿದ್ವಿ ಅನ್ನೋದಕ್ಕಿಂತಲೂ ಕೆಲ ಸಾಕ್ಷಿಗಳನ್ನ ಇವರೇ ಫಿಕ್ಸ್ ಮಾಡಿದ್ರು ಅನ್ನೋ ರೀತಿಯಲ್ಲಿ ಈಗ CV ನಾಗೇಶ್ ಅವರು ವಾದವನ್ನ ಮಂಡಿಸ್ತಾ ಇದ್ದಾರೆ. ಸದ್ಯಕ್ಕೆ ಭಾರಿ ಕುತೂಹಲ ಇದೆ. ದರ್ಶನ್ಗೆ ಒಂದು ವೇಳೆ ಬೇಲ್ ಸಿಗುವಂತ ಅವಕಾಶಗಳಿತ್ತು ಅನ್ನೋದಾದ್ರೆ, ಒಂದು ಆರೋಗ್ಯದ ಕಾರಣದಿಂದ, ಮತ್ತೊಂದು ಈಗ ಈ ಚಾರ್ಜ್ ಶೀಟ್ ನಲ್ಲಿ ಆಗಿರುವಂತ ಕೆಲವೊಂದಿಷ್ಟು ಲೋಪದೋಷಗಳಿದಾವಲ್ಲ, ಇದನ್ನ ಆಧರಿಸಿ ನ್ಯಾಯಾಧೀಶರು ಏನಾದ್ರೂ ಇವತ್ತು ಬೇಲ್ ಕೊಡುವಂತ ಸಾಧ್ಯತೆಗಳಿದೆಯಾ ಅನ್ನೋದು ಈಗ ಭಾರಿ ಕುತೂಹಲವನ್ನ ಕೇಳಿಸ್ತಾ ಇದೆ. ಹಾಗೆ ಸ್ಟೋನಿ ಬ್ರೂಕ್ ಪಬ್ ನಲ್ಲಿ ಪಾರ್ಟಿ ಮಾಡಿದಂತ ಸಮಯದಲ್ಲಿ ಅಲ್ಲಿ ಷಡ್ಯಂತ್ರ ಮಾಡಿದ್ರು ಅನ್ನೋದ್ರ ಬಗ್ಗೆ ಇವರೇನು ಉಲ್ಲೇಖ ಮಾಡಿದ್ರು ಚಾರ್ಜ್ ಶೀಟ್ ನಲ್ಲಿ. ಆದ್ರೆ ಆ ಸ್ಟೋನಿ ಬ್ರೂಕ್ ನ ಪಬ್ ನಲ್ಲಿ ಪಾರ್ಟಿ ಮಾಡಿದಾಗ ಚಿಕ್ಕಣ್ಣ ಕೂಡ ಅಲ್ಲೇ ಇದ್ರು. ಚಿಕ್ಕಣ್ಣ ಅವರ 164 ಸ್ಟೇಟ್ಮೆಂಟ್ ನಲ್ಲಿ ಆ ರೀತಿಯ ಯಾವುದೇ ಒಂದು ಉಲ್ಲೇಖ ಇಲ್ಲದೆ ಇರೋದ್ರಿಂದಾಗಿ, ಮತ್ತೆ ದರ್ಶನ್ ಮುಖಭಾವದ ಬಗ್ಗೆಯೂ ಕೂಡ ಇವರು ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಆದ್ರೆ ಚಿಕ್ಕಣ್ಣ ಆ 164 ಸ್ಟೇಟ್ಮೆಂಟ್ ನಲ್ಲಿ ಇದ್ಯಾವುದನ್ನು ಕೂಡ ಉಲ್ಲೇಖ ಮಾಡದೇ ಇದ್ರಿಂದಾಗಿ ಬಹುಶಃ ಇದೆಲ್ಲದಕ್ಕೂ ಕೂಡ ಅಜಗಜಾಂತರ ವ್ಯತ್ಯಾಸ ಇದೆ. ಚಾರ್ಜ್ ಶೀಟ್ ನಲ್ಲಿರುವಂತ ಅಂಶಗಳು ಮತ್ತೆ ಪೊಲೀಸರು 164 ಕೊಟ್ಟಂತ ಹೇಳಿಕೆ, ಅದ್ರ ಜೊತೆಗೆ ಆ ಸೆಕ್ಯೂರಿಟಿ ಗಾರ್ಡ್ ಕೊಟ್ಟಂತ ಹೇಳಿಕೆ, ಇವೆಲ್ಲವೂ ಕೂಡ ಎಲ್ಲೋ ಅನುಮಾನಕ್ಕೆ ಕಾರಣ ಆಗ್ತಾ ಇದೆ. ಈ ಕಾರಣದಿಂದ ಇದು ಎಲ್ಲೋ ದಾರಿ ತಪ್ಪಿದ ರೀತಿಯಲ್ಲಿ ಕಾಣಿಸ್ತಾ ಇದೆ ತನಿಖೆ ಅನ್ನೋದೆಲ್ಲವನ್ನು ಕೂಡ CV ನಾಗೇಶ್ ಅವರು ವಾದವನ್ನು ಮಂಡಿಸ್ತಾ ಇದ್ದಾರೆ. ಆ ಮೂಲಕ ನ್ಯಾಯಾಧೀಶರನ್ನ ಕನ್ಫ್ಯೂಸ್ ಮಾಡೋ ಮೂಲಕ ಇಲ್ಲಿ ಸಾಕ್ಷಿಗಳಲ್ಲಿ ಹುರುಳಿಲ್ಲ ಅನ್ನೋದನ್ನ ಅವರು ನ್ಯಾಯಾಧೀಶರಿಗೆ ಮನವರಿಕೆ ಮಾಡೋದಕ್ಕೆ ಈಗ ಹೊರಟಿದ್ದಾರೆ. ಸದ್ಯಕ್ಕಂತೂ ಭಾರಿ ಕುತೂಹಲ ಇದೆ. ವೆಲ್ಕಮ್ ಬ್ಯಾಕ್. ರಿಮಾಂಡ್ ಅರ್ಜಿಯಲ್ಲಿ ಸಾಕ್ಷಿಗಳ ಮಾಹಿತಿ ನೀಡಿಲ್ಲ. CV ನಾಗೇಶ್ ಕೋರ್ಟ್ನಲ್ಲಿ ವಾದ ಮಂಡನೆ ಮಾಡ್ತಾ ಇದ್ದಾರೆ. ದರ್ಶನ್ಗೆ ಬೇಲ್ ಸಿಗಲೇಬೇಕು ಅನ್ನೋ ಒಂದು ಶತಪ್ರಯತ್ನದ ಭಾಗವಾಗಿ CV ನಾಗೇಶ್ ವಾದ ಮಂಡನೆ ಮಾಡ್ತಾ ಇದ್ದಾರೆ. ರಿಮಾಂಡ್ ಅರ್ಜಿಯಲ್ಲಿ ಸಾಕ್ಷಿಗಳ ಮಾಹಿತಿ ನೀಡಿಲ್ಲ, ಯಾವ ದಾಖಲೆ ಇವರು ಸಂಗ್ರಹ ಮಾಡಿದ್ದಾರೆ ಅಂತ ಪೊಲೀಸರು ಕರೆಕ್ಟ್ ಆಗಿ ಮಾಹಿತಿ ನೀಡಿಲ್ಲ ಅನ್ನೋಂಥದ್ದನ್ನ, ಅಂದ್ರೆ ಕೇಸ್ ಡೈರಿನಲ್ಲಿ ಇವರು ಎಲ್ಲೆಲ್ಲಿ ತನಿಖೆ ಮಾಡಿದ್ದಾರೆ, ಯಾರ್ಯಾರಿಂದ ಸಾಕ್ಷಿ ಸಂಗ್ರಹ ಮಾಡಿದ್ದಾರೆ ಅದೆಲ್ಲವನ್ನು ಉಲ್ಲೇಖ ಮಾಡಬೇಕಾಗತ್ತೆ. ಅದನ್ನ ಪೊಲೀಸರು ಮಾಡಿಲ್ಲ ಸರಿಯಾಗಿ ಅನ್ನೋದನ್ನ CV ನಾಗೇಶ್ ಹೇಳ್ತಾ ಇದ್ದಾರೆ.
ಅವರ ಒಟ್ಟು ವಾದದಲ್ಲಿ ಹೇಗೆ ಪೊಲೀಸರ ಇಡೀ ಚಾರ್ಜ್ ಶೀಟ್ ಮತ್ತು ಅದಕ್ಕೆ ಸಂಬಂಧಿತವಾದ ದಾಖಲೆ ಸಾಕ್ಷಿಗಳು ಎಲ್ಲವೂ ಕೂಡ ಹೇಗೆ ತಪ್ಪಾಗಿದೆ, ಉದ್ದೇಶಪೂರ್ವಕವಾಗಿದೆ ಮತ್ತು ಸುಳ್ಳಾಗಿದೆ ಅನ್ನುವಂಥದ್ದನ್ನ ಸಿ ವಿ ನಾಗೇಶ್ ಹೇಳ್ತಾ ಹೋಗ್ತಾ ಇದ್ದಾರೆ. ದರ್ಶನ್ ವಿರುದ್ಧ ಬೇಕಂತಾನೆ ಪೊಲೀಸರು ಇದೆಲ್ಲ ಮಾಡಿದ್ದಾರೆ ಅನ್ನೋದು ಸಿ ವಿ ನಾಗೇಶ್ ಅವರ ವಾದ. ಬೇಲ್ ಅರ್ಜಿಯ ವಿಚಾರಣೆ ನಡೀತಾ ಇದೆ. ಏನಾಗುತ್ತೆ, ದರ್ಶನ್ಗೆ ಬೇಲ್ ಸಿಗತ್ತಾ ಇಲ್ವಾ ಅನ್ನೋದು ವೀಕ್ಷಕರೇ ಈ ಕ್ಷಣದ ಅತ್ಯಂತ ದೊಡ್ಡ ಕುತೂಹಲ. ವಾದ ಮಂಡನೆ ಹೇಗೆ ನಡೀತಾ ಇದೆ, ಸಿ ವಿ ನಾಗೇಶ್ ಅವರ ವಾದ ಮಂಡನೆ ಅಂತಂದ್ರೆ ಅತ್ಯಂತ ಪ್ರಬಲವಾಗಿದೆ, ಅತ್ಯಂತ ಪ್ರಖರವಾಗಿದೆ. CRPC 172 ಅಡಿಯಲ್ಲಿ ಅನುಸರಿಸಬೇಕಾದ ಕ್ರಮಗಳ ಬಗ್ಗೆ ಸುಪ್ರೀಂ ಕೋರ್ಟ್ ಹೇಳಿದೆ. ಕೇಸ್ ಡೈರಿನಲ್ಲಿ ಎಲ್ಲ ದಾಖಲು ಮಾಡಬೇಕು. ರಿಮಾಂಡ್ ಅರ್ಜಿಯಲ್ಲಿ ಸಾಕ್ಷಿಗಳ ನಂಬರ್ ಹೇಳ್ತಾರೆ ಅವರು. ಈ ಸಾಕ್ಷಿಗಳ ಬಗ್ಗೆ ಇವ್ರು ಹೇಳಿಕೆ ಕೊಟ್ಟಿದ್ದಾರೆ ಅಂತ ರಿಮಾಂಡ್ ಅರ್ಜಿಯಲ್ಲಿ ನಮೂದು ಮಾಡಿಲ್ಲ, ಸಾಕ್ಷಿಯ ಹೆಸರನ್ನೇ ನಮೂದು ಮಾಡಿಲ್ಲ. CRPC 172 ಅಡಿಯಲ್ಲಿ ಏನೆಲ್ಲ ಕ್ರಮ ಅನುಸರಿಸಬೇಕು, ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಏನಿದೆ ಅದನ್ನ ಮೆನ್ಷನ್ ಮಾಡ್ತಾ ಇದ್ದಾರೆ. CRPC 172 ಅಡಿಯಲ್ಲಿ ಏನೆಲ್ಲ ಕ್ರಮಗಳನ್ನು ಅನುಸರಿಸಬೇಕು ಅನ್ನೋದರ ಕುರಿತಾಗಿ ಆ ಗೈಡ್ಲೈನ್ಸ್ ಏನಿದೆ, ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಅದನ್ನು ಅನುಸರಿಸಿಲ್ಲ ಅಂತ ಹೇಳ್ತಾ ಇದ್ದಾರೆ. ರಿಮಾಂಡ್ ಅರ್ಜಿಯಲ್ಲಿ ಸಾಕ್ಷಿಗಳ ಹೆಸರನ್ನ ನಮೂದು ಮಾಡಿಲ್ಲ. ಜೂನ್ 15ನೇ ತಾರೀಕು ಸಾಕ್ಷಿಯೊಬ್ಬರ ಹೇಳಿಕೆಯನ್ನು ದಾಖಲಿಸಿದ್ದಾರೆ. ಆದರೆ ಅದನ್ನು ರಿಮಾಂಡ್ ಅರ್ಜಿಯಲ್ಲಿ ತಿಳಿಸಿಲ್ಲ. ಯಾವುದೆಲ್ಲ ಸಾಕ್ಷ್ಯ ಸಂಗ್ರಹ ಆಗಿದೆ, ಹೇಗೆಲ್ಲ ತನಿಖೆ ನಡೆಸಿದ್ದಾರೆ, ಆ ವಿವರಗಳನ್ನು ಕೇಸ್ ಡೈರಿಯಲ್ಲಿಯೂ ಸರಿಯಾಗಿ ಮೆನ್ಷನ್ ಮಾಡಿಲ್ಲ. ಜೊತೆಗೆ ರಿಮಾಂಡ್ ಅರ್ಜಿಯಲ್ಲಿ 3ನೇ ರಿಮಾಂಡ್ ಅರ್ಜಿಯಲ್ಲಿ ಹೇಳಿಕೆ ಪಡೆದಿದ್ದಾರೆ. ಸೆಕ್ಯೂರಿಟಿ ಗಾರ್ಡ್ ಸಾಕ್ಷಿ ಏನು ಪಡೆದಿದ್ದಾರಲ್ಲ ಆ ಸಾಕ್ಷಿಯ ಬಗ್ಗೆ ಮೆನ್ಷನ್ ಮಾಡಿಲ್ಲ ಅಂತ ಕೋರ್ಟ್ನಲ್ಲಿ ದರ್ಶನ್ ಪರ ಸಿ ವಿ ನಾಗೇಶ್ ಪ್ರಬಲ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಅಂದರೆ ಸರಿಯಾದ ಪ್ರೊಸೀಜರ್ ಫಾಲೋ ಮಾಡಿಲ್ಲ ಪೊಲೀಸರು ಅನ್ನೋದನ್ನ ಹೈಲೈಟ್ ಮಾಡಿ ತೋರಿಸ್ತಾ ಇದ್ದಾರೆ ಸಿ ವಿ ನಾಗೇಶ್. ದರ್ಶನ್ ಪರವಾಗಿ ವಾದ ಮಂಡನೆ ನಡೀತಾ ಇದೆ. ಹೇಗೆ ದರ್ಶನ್ ಯಾವುದೇ ತಪ್ಪಿಲ್ಲ ಇದರಲ್ಲಿ ಅನ್ನುವಂಥದ್ದು ಸಿ ವಿ ನಾಗೇಶ್ ಅವರ ವಾದ. ಕೋರ್ಟ್ನಲ್ಲಿ ದರ್ಶನ್ ಪರ ಸಿ ವಿ ನಾಗೇಶ್ ಪ್ರಬಲ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಹೇಗೆ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಿರ್ತಕ್ಕಂಥ ಅಂಶಗಳಲ್ಲಿ ಸಾಕಷ್ಟು ಲೋಪದೋಷಗಳಿದೆ ಅನ್ನೋದನ್ನ ಸಿ ವಿ ನಾಗೇಶ್ ಉಲ್ಲೇಖ ಮಾಡ್ತಾ ಇದ್ದಾರೆ. ಸಾಕಷ್ಟು ವಾದವನ್ನ ಮಾಡ್ತಾ ಇದ್ದಾರೆ ಸಿ ವಿ ನಾಗೇಶ್ ಅವರು ದರ್ಶನ್ ಪರವಾಗಿ. ದರ್ಶನ್ ಇದರಲ್ಲಿ ಯಾವುದೇ ತಪ್ಪು ಮಾಡಿಲ್ಲ, ದರ್ಶನ್ ಮೇಲೆ ಆರೋಪ ಮಾಡಿರುವುದು ಎಲ್ಲವೂ ಕೂಡ ಸುಳ್ಳು. 4 ತಿಂಗಳಲ್ಲಿ 390 ಏನು ಮಾಡೋಕ್ಕಾಗುತ್ತೆ.